ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಕಿಚಡಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡ್ಕೊಂಡಿಲ್ಲ. ಸೊ ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸಣ್ಣ ಜಾಮೂನ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹೆಸರುಬೇಳೆಯನ್ನು ತೆಗೆದುಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು, ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರಿದ್ಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಸೊ ಈ ಕಪ್ಪಲ್ಲಿ ನಾನು ಹೆಸರುಬೇಳೆಯನ್ನು ಮತ್ತು ಅವಲಕ್ಕಿಯನ್ನು ತೆಗೆದುಕೊಂಡಿರೋದು. ಸೊ ಅವಲಕ್ಕಿಯನ್ನು ಸ್ವಲ್ಪ ನಾನಿಲ್ಲಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಕರಗಲ್ಲ, ಸಾಫ್ಟಾಗಿ ಚೆನ್ನಾಗಿ ಅನ್ನದ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಸಹ ನಾನು ಇಲ್ಲೊಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಿ ಒಂದು 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಹೆಸರುಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿಯನ್ನು ನೀವು ಒರೆಸಿ ಇಟ್ಕೋಬೋದು ಅಥವಾ ವಾಶ್ ಮಾಡಿನೂ ಸಹ ಇಟ್ಕೋಬೋದು. ಸೊ ವಾಶ್ ಮಾಡಿದ್ರೆ ಸ್ವಲ್ಪ ಕರಗ್ದಂಗೆ ಆಗುತ್ತೆ. ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಧೂಳೆಲ್ಲ ತೆಗೆದು ಇಟ್ಕೋಬೋದು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಎಣ್ಣೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಹಾಗೆ 1 ಚಮಚ ಜೀರಿಗೆಯನ್ನು ಸೇರಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು, ಒಳ್ಳೆ ಪರಿಮಳ ಬರುತ್ತೆ ಹುರಿಬೇಕಾದ್ರೆ. ಸೊ ಅಲ್ಲಿವರೆಗೂ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಶೇಂಗಾ ಎರಡನ್ನೂ ಸಹ ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಶೇಂಗಾನ ಸೇರಿಸ್ಕೊಂಡಿಲ್ಲ, ಬರೀ ಗೋಡಂಬಿನೇ ಸೇರಿಸ್ಬಿಟ್ಟು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದು 10 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಅವಲಕ್ಕಿಯನ್ನು ತೆಗೆದುಕೊಂಡ್ರೆ ಟೊಮೆಟೊ ಪ್ರಮಾಣನೂ ಸಹ ಜಾಸ್ತಿ ಮಾಡ್ಕೊಳ್ಳಿ. ಸೊ ಟೊಮೆಟೊ ಇದರಲ್ಲಿ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಚಿಲ್ಲಿ ಪೌಡರನ್ನು ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ಸಹ ಖಾರ ಇರುತ್ತೆ. ನೋಡಿಕೊಂಡು ಖಾರನ ಸೇರಿಸ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನೀಗ ಇದಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಹಾಕೋದ್ರಿಂದ ಫ್ಲೇವರ್ ಮತ್ತು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಸಿಡಿಟಿ ಆಗಲ್ಲ. ಸೊ ಇವಾಗ ನೋಡಿ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸುಮಾರು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಬಿಸಿ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ಟೊಮೆಟೊ ಬೇಯಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಒಂದ್ಸಲಿ ಉಪ್ಪು ಹುಳಿ ಖಾರನ ಟೇಸ್ಟ್ ನೋಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇರುವಂಥ ಸಮಯದಲ್ಲಿ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಬೇಳೆಯಲ್ಲಿ ನೀವು ಇಷ್ಟೇ ಪ್ರಮಾಣ ಸೇರಿಸ್ಬೇಕು ಅಂತಲ್ಲ, ನಿಮಗೆ ಎಷ್ಟು ಕಿಚಡಿಗೆ ಬೇಕೋ ಅಷ್ಟು ಬೇಳೆಯನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಅವಲಕ್ಕಿ ಮತ್ತು ಬೇಳೆ ಸಮ ಪ್ರಮಾಣದಲ್ಲಿ ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅವಲಕ್ಕಿ ಏನಿದೆ ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಸೇರಿಸಿದ ನಂತರ ಕರಿಬೇವು, 1-2 ಕಡ್ಡಿ ಕರಿಬೇವನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು 1 ನಿಮಿಷ ಕುದಿಸಿದ್ರೆ ಸಾಕು. ಅವಲಕ್ಕಿಗೆ ಉಪ್ಪು ಹುಳಿ ಖಾರ ಏನಿದೆ ಅದು ಹಿಡಿಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಈ ಸ್ಟೇಜಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸೋದು ಒಳ್ಳೆಯದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಯನ್ನು ಬರೆಸ್ಕೊಳ್ಳಿ. ಏಕೆಂದರೆ ಅವಲಕ್ಕಿ ಸ್ವಲ್ಪ ಉಪ್ಪು ಹುಳಿ ಖಾರ ಹಿಡಿಬೇಕು. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಇದನ್ನ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಸೊ ಅವಲಕ್ಕಿ ನಿಮಗೆ ಕರಗಬಾರ್ದು ಅಂದರೆ ಒಂದು ಬಟ್ಟೆಯಿಂದ ನೀವು ನೀಟಾಗಿ ಒರೆಸಿಟ್ಕೊಳ್ಳಿ, ಅಥವಾ ನೀವು ವಾಶ್ ಮಾಡಿ ಆರಲಿಕ್ಕೆ ಬಿಟ್ಬಿಡಿ. ಅದು ಫುಲ್ಲಾಗಿ ಡ್ರೈ ಆಗಬೇಕು, ಆಗ ನೀವು ಈ ರೀತಿ ಹಾಕಿದಾಗ ಅದು ಕರಗಲ್ಲ. ಇಲ್ಲ ಅಂದರೆ ನೀವು ವಾಶ್ ಮಾಡಿದ ತಕ್ಷಣ ಸೇರಿಸಿದ್ರೆ ಕರಗಿಬಿಡುತ್ತೆ. ಸೊ ಅವಲಕ್ಕಿ ನಿಮಗೆ ಸಿಗಲ್ಲ ತಿನ್ನಲಿಕ್ಕೆ. ನೋಡಿ ಇವಾಗ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕಾದ್ರೆ ನಾನು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಕಿಚಡಿ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇರಿಸಿಲ್ಲ. ನೀವು ಈರುಳ್ಳಿ ಸೇರಿಸೋರು ಒಗ್ಗರಣೆಗೆ ಸೇರಿಸ್ಬೋದು. ಹಾಗೆ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ಸೊ ಇವಾಗ ಕಿಚಡಿ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಸೈಡ್ಸ್ಗೆ ಪಾಪಡು ನಿಪ್ಪಟ್ಟು ಅಥವಾ ಹಪ್ಪಳದ ಜೊತೆ ಆದರೂ ಸರ್ವ್ ಮಾಡ್ಬೋದು, ಅಥವಾ ಮಿಕ್ಸ್ಚರ್ ಜೊತೆ ಎಲ್ಲ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ಆದರೂ ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು. ನೀವು ಫೆಸ್ಟಿವಲಲ್ಲೂ ಸಹ ಈ ಫುಡ್ಡನ್ನು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.